ಕುಡಿಯೋ ನೀರು, ಮೇವು, ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಉದ್ಯೋಗ 150 ದಿನ ಮಾಡಿರಿ ಅಂತಂದ್ರೆ ಅದನ್ನೂ ಕೂಡ ಮಾಡಲಿಲ್ಲ. 100 ದಿನನೇ ಉಳಿಸಿದ್ರು. 100 ದಿನ ನಾರ್ಮಲಾಗಿ ಕೊಡ್ತಕ್ಕಂಥದ್ದು. ಬರಗಾಲ ಬಂದಾಗ 150 ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಇಟ್ಸ್ ಎ ಮ್ಯಾಂಡೇಟ್ರಿ, ಅದನ್ನು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಅವರು ಚೊಂಬು ಕೊಟ್ಟಿದ್ದಾರೆ ನಮಗೆ. ತೆರಿಗೆ ಹಂಚಿಕೆಯಲ್ಲಿ ಚೊಂಬು, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದವರಲ್ಲಿ ಚೊಂಬು, ಬರಗಾಲಕ್ಕೆ ಚೊಂಬು, ಅಪ್ಪರ್ ಭದ್ರಾಕ್ಕೆ ಚೊಂಬು, ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇದನ್ನು ಪ್ರತಿಭಟಿಸಿ ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಸೊ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಹೇಳ್ತಾರೆ ನೀವು ರೈತರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿರೋದು ಸಮರ್ಪಕವಾಗಿ ರೀಚ್ ಆಗಿಲ್ಲ ಅಂತ. 2,000 ರೂಪಾಯಿ ಅಮೌಂಟ್ ಕೊಟ್ಟಿರೋದು ರೀಚ್ ಆಗಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅವರು ಸುಳ್ಳು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ. ಸುಳ್ಳಿಗೆ ಮತ್ತೊಂದು ಹೆಸರು ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ರೈತರು ಕಂಪ್ಲೇಂಟ್ ಮಾಡಿದಾರಾ? ಯಾರು ರೈತರು ಕಂಪ್ಲೇಂಟ್ ಮಾಡಿದಾರೇನ್ರಿ? ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡೋದು ಬೇರೆ, ರೈತರು ಕಂಪ್ಲೇಂಟ್ ಮಾಡಿದಾರಾ? ನಾವು ರೈತರು ಕೊಟ್ಟಿರೋದು ಕುಮಾರಸ್ವಾಮಿಗಲ್ಲ. ಥ್ಯಾಂಕ್ ಯು ಸರ್. ವಿ ಕ್ಯಾನ್ ಅದು ಇನ್ನೊಂದು ಸಾರಿ ಮಾಡ್ತೀನಿ. ಕುಡಿಯೋ ನೀರು, ಮೇವು, ಉದ್ಯೋಗ ಒದಗಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ನಾವು ಉದ್ಯೋಗ 150 ದಿನ ಮಾಡಿರಿ ಅಂತಂದ್ರೆ ಅದನ್ನೂ ಕೂಡ ಮಾಡಲಿಲ್ಲ. 100 ದಿನನೇ ಉಳಿಸಿದ್ರು. 100 ದಿನ ನಾರ್ಮಲಾಗಿ ಕೊಡ್ತಕ್ಕಂಥದ್ದು. ಬರಗಾಲ ಬಂದಾಗ 150 ದಿನ ಮಾಡಬೇಕಾಗಿರ್ತಕ್ಕಂಥದ್ದು ಇಟ್ಸ್ ಎ ಮ್ಯಾಂಡೇಟ್ರಿ, ಅದನ್ನು ಕೂಡ ಮಾಡಲಿಲ್ಲ. ಸೊ ಹಾಗಾಗಿ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಅವರು ಚೊಂಬು ಕೊಟ್ಟಿದ್ದಾರೆ ನಮಗೆ. ತೆರಿಗೆ ಹಂಚಿಕೆಯಲ್ಲಿ ಚೊಂಬು, 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದವರಲ್ಲಿ ಚೊಂಬು, ಬರಗಾಲಕ್ಕೆ ಚೊಂಬು, ಅಪ್ಪರ್ ಭದ್ರಾಕ್ಕೆ ಚೊಂಬು, ಎಲ್ಲ ಇದರಲ್ಲೂ ಕೂಡ ಚೊಂಬು ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇದನ್ನು ಪ್ರತಿಭಟಿಸಿ ಇವತ್ತು ನಾವು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಸೊ ಇದನ್ನು ಮುಂದುವರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸರ್, ಕುಮಾರಸ್ವಾಮಿ ಹೇಳ್ತಾರೆ ನೀವು ರೈತರಿಗೆ 2,000 ರೂಪಾಯಿ ದುಡ್ಡು ಕೊಟ್ಟಿರೋದು ಸಮರ್ಪಕವಾಗಿ ರೀಚ್ ಆಗಿಲ್ಲ ಅಂತ. 2,000 ರೂಪಾಯಿ ಅಮೌಂಟ್ ಕೊಟ್ಟಿರೋದು ರೀಚ್ ಆಗಿಲ್ಲ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ. ಸುಳ್ಳಿಗೆ ಮತ್ತೊಂದು ಹೆಸರು ಕುಮಾರಸ್ವಾಮಿ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ರೈತರು ಕಂಪ್ಲೇಂಟ್ ಮಾಡಿದಾರಾ? ಯಾರು ರೈತರು ಕಂಪ್ಲೇಂಟ್ ಮಾಡಿದಾರೇನ್ರಿ? ಕುಮಾರಸ್ವಾಮಿ ಕಂಪ್ಲೇಂಟ್ ಮಾಡೋದು ಬೇರೆ, ರೈತರು ಕಂಪ್ಲೇಂಟ್ ಮಾಡಿದಾರಾ? ನಾವು ರೈತರು ಕೊಟ್ಟಿರೋದು ಕುಮಾರಸ್ವಾಮಿಗಲ್ಲ. ಥ್ಯಾಂಕ್ ಯು ಸರ್. ವಿ ಕ್ಯಾನ್ ಅದು ಇನ್ನೊಂದು ಸಾರಿ ಮಾಡ್ತೀನಿ.